ನಮಸ್ಕಾರ ಎಂಚಲರ್ ಮಾತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿಯಾದ ಒಂದು ಲಡ್ಡು ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಲಡ್ಡುನ 30 ದಾಟಿದ ಎಲ್ಲ ಮಹಿಳೆಯರು ದಿನನಿತ್ಯ ಒಂದೊಂದೇ ಲಡ್ಡು ತಿನ್ನಬೇಕು. ಯಾಕಂದರೆ 30 ದಾಟಿದ ನಂತರ ಮಹಿಳೆಯರಲ್ಲಿ ಕಾಡುವ ಸಮಸ್ಯೆ ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ ಅಥವಾ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ಈ ಥರ ಒಂದೊಂದೇ ಸಮಸ್ಯೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಕಡಿಮೆ ಮಾಡಬೇಕಂದ್ರೆ ನಾವು ಕೆಲವೊಂದು ಫುಡ್ ಐಟಮ್ಸ್ನ ತಿನ್ನಬೇಕಾಗುತ್ತೆ. ಅದರಲ್ಲಿ ಈ ಡ್ರೈ ಫ್ರೂಟ್ಸ್ ಕೂಡ ಒಂದು. ಸೊ ಇವತ್ತು ನಾನು ಡ್ರೈ ಫ್ರೂಟ್ಸ್ನಲ್ಲಿ ಮಾಡುವಂಥ ಹೆಲ್ದಿಯಾದ ಒಂದು ಲಡ್ಡು ರೆಸಿಪಿಯನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಈ ಹೆಲ್ದಿ ಲಡ್ಡು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಫ್ರೈ ಪ್ಯಾನಲ್ಲಿ 1/4 ಕಪ್ಪು ಪಂಪ್ಕಿನ್ ಸೀಡ್ಸ್, 1/4 ಕಪ್ ಸನ್ಫ್ಲವರ್ ಸೀಡ್ಸ್, ಹಾಗೆ 1/4 ಕಪ್ ವಾಟರ್ ಮೆಲನ್ ಸೀಡ್ಸ್, ಹಾಗೆ 1/4 ಕಪ್ ಕಪ್ಪು ಎಳ್ಳು, ಹಾಗೆ 1 ಟೇಬಲ್ ಸ್ಪೂನ್ ಫ್ಲಾಕ್ಸ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್. ಈಗ ಈ ಎಲ್ಲ ಡ್ರೈ ಸೀಡ್ಗಳನ್ನು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ರಿಂದ 3 ನಿಮಿಷದಷ್ಟು ರೋಸ್ಟ್ ಮಾಡಬೇಕು. 2 ರಿಂದ 3 ನಿಮಿಷ ರೋಸ್ಟ್ ಮಾಡಿದರೆ ಸಾಕು, ಇದಕ್ಕಿಂತ ತುಂಬ ಹೊತ್ತು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಇದು ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಫ್ರೈ ಪ್ಯಾನ್ಗೆ 1/4 ಕಪ್ ಬಾದಾಮಿ, 1/4 ಕಪ್ ಗೋಡಂಬಿ, ಈ ಎರಡು ಹಾಕಿಬಿಟ್ಟು ಇದನ್ನು ಕೂಡ ಕಲರ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ತುಂಬ ಪೌಡರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಗರಿ ಗರಿ ಇದ್ದರೆ ಸಾಕು. ನೋಡಿ, ಈ ಥರ ಸ್ವಲ್ಪ ಗರಿ ಗರಿ ಇರಬೇಕು. ಈ ಥರ ಇದ್ದರೆ ಸಾಕು. ಈಗ ಇದಕ್ಕೆ ಡೇಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಡೇಟ್ಸ್ ಆ್ಯಡ್ ಮಾಡೋಕ್ಕಿಂತ ಮೊದಲು ನಾನು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಅದರೊಳಗಿರುವ ಬೀಜನ ತೆಗಿತಾ ಇದ್ದೀನಿ. ನೀವು ಹಾಗೆ ಡೇಟ್ಸ್ ಯೂಸ್ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ವಾಶ್ ಮಾಡಿ ಚೆಕ್ ಮಾಡಿ ನಂತರ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೋಳಾಸ್ ಅವರ ಅರೇಬಿಯನ್ ಡೇಟ್ಸ್ ಯೂಸ್ ಮಾಡಿದ್ದೀನಿ. ನೀವು ನಿಮಗೆ ಯಾವ ಡೇಟ್ಸ್ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಡೇಟ್ಸ್ ಹಾಕಿದ ನಂತರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ಟಿಕ್ಕಿ ಆಗಬೇಕು. ಸ್ಟಿಕ್ಕಿ ಆದ್ರೇ ನಾವು ಅದರಿಂದ ಲಡ್ಡೂನ ಮಾಡ್ಬೋದು. ಈಗ ಜಾರಲ್ಲಿದ್ದ ಮಿಕ್ಸರನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಡೇಟ್ಸ್ ಅಲ್ಲಲ್ಲೇ ಗಟ್ಟಿಯಾಗಿ ಒಂದೇ ಕಡೆ ಇರುತ್ತೆ. ಹಾಗಾಗಿ ಅದನ್ನು ಫುಲ್ ಎಲ್ಲ ಪೌಡರ್ಗೆ ತಾಗುವಂತೆ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಈಗ ನಾನು ಇದಕ್ಕೆ 3 ರಿಂದ 4 ಟೀ ಸ್ಪೂನ್ ಗೀನ ಹಾಕ್ಕೊಳ್ತಾ ಇದ್ದೀನಿ. ಗೀ ಹಾಕೋದ್ರಿಂದ ನಾವು ಈಸಿಯಾಗಿ ಲಡ್ಡುನ ಮಾಡ್ಕೊಳ್ಬೋದು. ಗೀ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಲಡ್ಡುನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಲಡ್ಡುನ ಮಾಡ್ಕೊಳ್ಬೇಕು. ಹೀಗೆ ಲಡ್ಡುನ ಮಾಡಿಕೊಂಡು ನಾನು ಅದನ್ನು ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಟೀಲ್ ಡಬ್ಬದಲ್ಲಿ ಕೂಡ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಬೋದು. ಹೀಗೆ ಏರ್ ಟೈಟ್ ಡಬ್ಬದಲ್ಲಿ ನೀವು ಹಾಕ್ಕೊಂಡು ಇದನ್ನು 10 ರಿಂದ 15 ದಿವಸ ತನಕ ಇಟ್ಟು ತಿನ್ಬೋದು.
ನೋಡಿದ್ರಲ್ಲ ಈ ಹೆಲ್ದಿ ಲಡ್ಡು ಹೇಗೆ ಮಾಡೋದಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ದಿನಾಲು ಒಂದೊಂದೇ ಲಡ್ಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.